ಜನ ಜಮೀರ್ ಬೆಂಬಲಿಗ ಹೈ ಡ್ರಾಮಾ ಇದೀಗ ಪಾದರಾಯನಪುರದಲ್ಲಿ ಭರ್ಜರಿ ಪ್ರತಿಭಟನೆ ಜಮೀರ್ ಅಹಮದ್ ಖಾನ್ ಬೆಂಬಲಿಗರಿಂದ ಅಂದ್ರೆ ಜಮೀರ್ ಅಹಮದ್ ಖಾನ್ಗೆ ಸಚಿವಗಿರಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು ಈಗಾಗಲೇ ಶಾಸಕರ ಪೈಕಿ ಹಲವಾರು ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಜಮೀರ್ ಅಹಮದ್ ಖಾನ್ ಪಾದರಾಯನಪುರದಲ್ಲಿ ಭರ್ಜರಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವರ ಬೆಂಬಲಿಗರು ಜಮೀರ್ ಮಂತ್ರಿ ಮಾಡಿ ಎಂದು ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ ಏಕದಮ್ ಬೀದಿಗೆ ಇಳಿದ ಸಾವಿರಾರು ಬೆಂಬಲಿಗರು ಎಲ್ಲೆಲ್ಲೂ ಬಿಜೆಡ್ ಎಂದು ಘೋಷಣೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ವೇಳೆ ಹೈ ಡ್ರಾಮಾ ಆಯಿತು ರಸ್ತೆ ಮಧ್ಯೆ ಜಮೀರ್ ಬೆಂಬಲಿಗ ಭಾರಿ ಹಲ್ಚಲ್ ಜಮೀರ್ ಬೆಂಬಲಿಗ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಅಬ್ಬರ ಪ್ರತಿಭಟನೆಗೆ ಆಗಮಿಸುತ್ತಿದ್ದಂತೆ ವಶಕ್ಕೆ ಪಡೆದ ಖಾಕಿ ಪಡೆ ಪ್ರತಿಭಟನೆಯ ತೀವ್ರತೆ ಹೆಚ್ಚಾದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಪೊಲೀಸರ ವಶಕ್ಕೆ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೀಗ ಜಮೀರ್ ಅಹಮದ್ ಖಾನ್ಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಎಸ್ ವಿವೇಕ್ ಇದೀಗ ಜಮೀರ್ ಅಹಮದ್ ಖಾನ್ಗೆ ಮಂತ್ರಿಗಿರಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಬೆಂಬಲಿಗರ ಪ್ರತಿಭಟನೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಏನು ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಆಗ್ತಾ ಇತ್ತು ಜಮೀರ್ ಅಹಮದ್ ಖಾನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ. ಇವತ್ತು ಕೂಡ ಅಷ್ಟೇ ಅದೇ ರೀತಿಯಾಗಿ ಅವರದ್ದೇ ಕ್ಷೇತ್ರ ಚಾಮರಾಜಪೇಟೆದಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಬೆಂಬಲಿಗರು ಪ್ರತಿಭಟನೆಯನ್ನು ಕೂಡ ಮಾಡಿ ವಿಧಾನಸೌಧ ಚಲಗೂ ಕೂಡ ಕರೆ ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲ ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಅಲ್ಲಿ ಭಾಗಿಯಾಗಿದ್ರು. ಅಲ್ಲೆಲ್ಲರೂ ಕೂಡ ಕೇವಲ ಒಂದೇ ಘೋಷಣೆ ಬಿಜೆಡ್ ಎಂಬ ಒಂದಿಷ್ಟು ಘೋಷಣೆಗಳು ಕೂಡ ಕೇಳಿ ಬರ್ತಾ ಇತ್ತು. ನಮಗೆ ನ್ಯಾಯ ಬೇಕು ಅನ್ನೋ ಘೋಷಣೆಗಳು ಕೂಡ ಹಾಕ್ತಾ ಇದ್ರು. ಏನಂದ್ರೆ ಪ್ರಮುಖವಾಗಿ ಸಚಿವ ಸ್ಥಾನ ಕೊಡದೆ ಹೋದ್ರೆ ಈ ಬಾರಿ ಅಥವಾ DCM ಸ್ಥಾನ ಕೊಡದೆ ಹೋದ್ರೆ ಮುಂದಿನ ಚುನಾವಣೆ 2028ರಲ್ಲಿ ನಮ್ಮ ಅಧಿಕಾರ ಏನು, ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ಅನ್ನೋ ಒಂದಿಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಮಾತನಾಡ್ತಾ ಇದ್ರು. ಜೊತೆಗೆ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ರು. ದೊಡ್ಡ ಮಟ್ಟದ ಹೈಡ್ರಾಮಾನೇ ಇದ್ರು ಅಲ್ಲೇ ಇರ್ತಕ್ಕಂಥ ಜಮೀರ್ ಬೆಂಬಲಿಗರು ಅಂತಾನೆ ಹೇಳ್ಬೋದು. ಜೊತೆಗೆ ಅಲ್ಲೇ ಇರ್ತಕ್ಕಂಥವ್ರು ಮಾಜಿ ಕಾರ್ಪೊರೇಟರ್ ಆದಂತವ್ರು ಅವರು ಎಲ್ಲರಿಗೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಒಂದಿಷ್ಟು ವ್ಯವಸ್ಥೆಗಳನ್ನ ಕೂಡ ಮಾಡಿದ್ರು. ಇದರ ನಿಟ್ಟಿನಲ್ಲಿ ಅಲ್ಲೇ ಸಾಕಷ್ಟು ಜನ ಕೂಡ ಅಲ್ಲಿ ಇಮ್ರಾನ್ ಪಾಷಾ ಅವರ ಏನು ಕಚೇರಿ ಬಳಿ ಎಲ್ಲರೂ ಕೂಡ ಅಲ್ಲಿ ಸಾಕಷ್ಟು ಬೆಂಬಲಿಗರು ಕೂಡ ಸೇರ್ಕೊಂಡಿದ್ರು. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಬೆಂಬಲಿಗರು ಸೇರ್ಕೊಂಡು ಸುಮಾರು 2 ಗಂಟೆಗೆ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿ 2 ಗಂಟೆಗೆ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ವಿಧಾನಸೌಧ ಚಲೋ ಕೂಡ ಆರಂಭ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಪೊಲೀಸ್ ಅವರು ಈಗಾಗಲೇ ಏನು ಹೈಕೋರ್ಟ್ ಆದೇಶ ಇದೆ, ಎಲ್ಲೂ ಕೂಡ ಪ್ರತಿಭಟನೆ ಮಾಡಬಾರದು ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಪೊಲೀಸ್ ಅವರು ಕೂಡ ಎಲ್ಲರೂ ಕೂಡ ಅವರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋದ್ರು. ವನಿತಾ, ಥ್ಯಾಂಕ್ ಯು ವಿವೇಕ್ ನಮ್ಮೆಲ್ಲ ಅಪ್ಡೇಟ್ಸ್ಗೆ. आगे नीचे